ಕ್ರೀಡಾ ಇಲಾಖೆಯಿಂದ ನಾವು ಆಲ್ರೆಡಿ ಬ್ಯಾಸ್ಕೆಟ್ ಬಾಲ್ಸ್ ಕೋರ್ಟು ಅದೆಲ್ಲ ಮಾಡಿರೋದು ನೀವು ನೋಡಿದ್ದೀರಾ. ಆಮೇಲೆ ನಾವು ಇವಾಗ ಅಲ್ಲಿ ಮೊನ್ನೆ ತಾನೇ ಪೂಜೆ ಮಾಡಿ ಬಂದಿದ್ದೀವಿ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಟೌನ್ ಒಳಗಡೆ ಇರಬೇಕು, ಮಕ್ಕಳಿಗೆ ಬೇಸಿಗೆ ಕಾಲದಲ್ಲಿ ಇಂಥ ಜಾಗದಲ್ಲಿ ಸ್ವಿಮ್ಮಿಂಗ್ ಕಲಿಯುವಂಥವ್ರು ಸ್ಪೋರ್ಟ್ಸ್ ಇದರಲ್ಲಿರುವಂಥ ಅದನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಎಲ್ಲ ಮೊನ್ನೆ ಪೂಜೆ ಮಾಡಿ ಬಂದಿದ್ದೀವಿ. ಅದು ಆಗಿದೆ. KUDST ನಲ್ಲಿಂದ 62 ಕೋಟಿ ನಮ್ಮ ಟೌನಲ್ಲಿ ನಮಗೆ ಟೋಟಲ್ ಆಗಿ 37 ಕಿಲೋಮೀಟರು UGDದು ಮಿಸ್ಸಿಂಗ್ ಲೈನ್ ಇದೆ. 37 ಕಿಲೋಮೀಟರ್ ಮಿಸ್ಸಿಂಗ್ ಲೈನ್ ಇದೆ. ಅದರಲ್ಲಿ ಇವಾಗ ಏನು ಮಾಡಿದ್ದೀವಿ ನಾವು, ಮಿಸ್ಸಿಂಗ್ ಲೈನನ್ನು ನಾವು ಇವತ್ತು 37 ಕಿಲೋಮೀಟ್ರಲ್ಲಿ 35 ಕಿಲೋಮೀಟರನ್ನು ನಾವು ಇದ್ದಿದ್ದ ದುಡ್ಡಲ್ಲಿ ತೊಗೊಂಡಿದ್ದೀವಿ. ಇದು 62 ಕೋಟಿ ಟೆಂಡರ್ ಆಗಿ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 1 ವರ್ಷ ಆಯಿತು. ಟೆಂಡರ್ ಆಗಿ 1 ವರ್ಷ ಆಯಿತು. ಇದೇನಾಗಿದೆ, ಟೆಂಡರ್ ಆದಮೇಲೆ ಒಂದಿಬ್ಬರು ಯಾರೋ ಒಬ್ರು ಗುಜರಾತ್ ಅವರು ಒಬ್ರು ಯಾರೋ ಇನ್ನೊಬ್ರು ಲೋಕಲ್ ಅವ್ರು ಟೆಂಡರ್ ಹಾಕ್ಕೊಂಡು ನನಗೆ ಬರಬೇಕು ನಿನಗೆ ಬರಬೇಕು ಅಂತ ಇಬ್ಬರು ಕೇಸ್ಗಳು ಹಾಕ್ಕೊಂಡವ್ರೆ. ಕೇಸ್ಗಳು ಹಾಕ್ಕೊಂಡು ಹೈಕೋರ್ಟಲ್ಲಿ ಅದು ಇದೆ. ಇವಾಗ ಮೊನ್ನೆ ನಾನೇ ಹನೀಫನ್ ಅವ್ರಿಗೆ ಹೇಳ್ದೆ, ಏನಣ್ಣ ನಿಮಗೆ ಹೇಳಿದೆ, ಶಂಶೇರ್ ಇವರಿಬ್ಬರಿಗೂ ಹೇಳಿದೆ ನಾನು, ನಿಮಗೆ ಗೊತ್ತಿದ್ದಾರಪ್ಪ ಅವರು, ಅವ್ರನ್ನ ಕರೆದು ಮಾತಾಡಿ ಅದನ್ನು ಸಾಲ್ವ್ ಮಾಡಿ. ಅದೇ ಕರೆದು ಮಾತಾಡಿ, ನೀವು ಅದನ್ನು ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಕರೆದು ಮಾತಾಡಿದ್ದಾರೆ ಸರ್. ಅದೊಂದು ಕೋರ್ಟಲ್ಲಿ ಕೇಸ್ ವಾಪಸ್ ತಗೋಬೇಕು. ಅದು ವಾಪಸ್ ತಗೊಂಡ್ರೆ ಇದು 62 ಕೋಟಿದು ನಾಳೆನೇ ನಾವು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ಹೊಸ STP ಪ್ಲಾಂಟ್ ಒಂದು, ಆಮೇಲೆ ಮಿಸ್ಸಿಂಗ್ ಲೈನ್ನೆಲ್ಲ ಸರಿ ಮಾಡೋದು, ಆಮೇಲೆ ಎಲ್ಲೆಲ್ಲಿ ಡ್ಯಾಮೇಜ್ ಲೈನ್ಸ್ ಆಗಿದೆ ಅದನ್ನು ರಿಪೇರಿ ಮಾಡುವಂಥದ್ದನ್ನು ತೊಗೊಂಡಿದ್ದೀವಿ. ಅದನ್ನು ತೊಗೊಂಡಿದ್ದೀವಿ. ಆಮೇಲೆ ಅಮೃತ್ ಯೋಜನೆಯಲ್ಲಿ ನಾವು ಅಲ್ಪಸಂಖ್ಯಾತರ ಇಲಾಖೆಯಿಂದ 26 ಕೋಟಿ, ಗಾಜಲ್ದಿನ್ಯದಲ್ಲಿ ಪದವಿ ಪೂರ್ವ ಕಾಲೇಜು ಪ್ರಗತಿಯಲ್ಲಿದೆ ಇವಾಗ ಅದು, ಹಾಗೂ ಮತ್ತೊಂದು ಶಾಲೆ ನಿರ್ಮಿಸಲು ಸೂಲೂರು ಗ್ರಾಮ ಪಂಚಾಯತಿ ಜಾಗ ಸಿಕ್ಕಿದ್ರೆ ಇಷ್ಟೊಂದು ಅದು ಕಂಪ್ಲೀಟೇ ಮಾಡಿಬಿಡ್ತಾ ಇದ್ವಿ. ಜಾಗ ಸಿಕ್ಕದೇ ಇರೋದ್ರಿಂದ ನಾವು ಲೇಟ್ ಆಯ್ತು. ಇವಾಗ ಸೂಲೂರು ಗ್ರಾಮ ಪಂಚಾಯತಿ ಹತ್ರ ಜಾಗ ಕೊಟ್ಟಾಗಿದೆ. ಮೈನಟ್ ಪೆಂಶೆಟ್ಟಳ್ಳಿ ಹತ್ರ ಸೂಲೂರು ಗ್ರಾಮ ಪಂಚಾಯತಿ, ಪೆಂಶೆಟ್ಟಳ್ಳಿ ಯಾವ ಪಂಚಾಯತಿ ಬರುತ್ತೆ? ಅದೇನೇ ನಾನು ಹೇಳ್ತಾ ಇದ್ದೀನಿ. ಸೂಲೂರು ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಜಾಗವನ್ನು ಕೊಟ್ಟಿದ್ದೀವಿ. ಅವರೇ ಅಧ್ಯಕ್ಷರು, ಅವರೇ ಎಲ್ಲ ಅದನ್ನ ಹುಡುಕೊಟ್ಟಿದ್ದು ಅವರೇ, ನಮ್ಮ ಸುರೇಶ್ ಅಣ್ಣ ಅವರೇ ಹುಡುಕೊಟ್ಟಿದ್ದು, ಅದಕ್ಕೆ ಅವರೇ ಅಧ್ಯಕ್ಷರಿದ್ರು. ಇವಾಗ ಅದೊಂದು ಇವತ್ತು ಅಲ್ಲಿ ನಾವು ಮಾಡಿದ್ದೀವಿ. 26 ಕೋಟಿ ಎಲ್ಲ ಟೋಟಲ್ ಆಗಿ ವಸತಿ ಶಾಲೆ ಮಾಡ್ತಾ ಇದ್ದೀವಿ. ಅಮೃತ್ ಯೋಜನೆಯಲ್ಲಿ ನಾವು ಇವತ್ತು 17.35 ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಯಲ್ಲಿ 3 ಉದ್ಯಾನವನ ಮಾಡ್ತಾ ಇದ್ದೀವಿ, ಹಾಗೂ 2 ಕೆರೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. 16ನೇ ಹಣಕಾಸು SFCI ನಿಧಿನಲ್ಲಿ ಸೇರಿ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಕೆಲಸಗಳು ನಡೀತಾ ಇದೆ, ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬಹುದು. ಆಮೇಲೆ ನಿರ್ಮಿತಿ ಕೇಂದ್ರದಿಂದ 22.55 ಕೋಟಿ 22 ಕೋಟಿ 55 ಲಕ್ಷ ನಮ್ಮ ಟೌನಲ್ಲಿನೂ ನೋಡ್ಬೋದು, ರೂರಲಲ್ಲಿ ನೋಡ್ಬೋದು, ಎಲ್ಲ ಜಾಗದಲ್ಲಿನೂ ಕೆಲಸ ನಡೀತಾ ಇದೆ. ಅದನ್ನು ಜಿಲ್ಲಾ ಪಂಚಾಯಿತಿಯಿಂದ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಇವಾಗ KRDL ಅದು ಒಂದು 23 ಕೋಟಿ ಅದನ್ನು ಮಾಡ್ತಾ ಇದೀವಿ ಅಭಿವೃದ್ಧಿ. ಈಗ ಕ್ರೆಡಿಲ್ಗೆ ಒಂದು 25 ಕೋಟಿ ತಿರ್ಗಾ ತಂದಿದ್ದೀವಿ. ಅದು ಹಾಕಿಲ್ಲ ಈಗ ಅಂತ, ಯಾಕಂದ್ರೆ ಮೊನ್ನೆ ಬಂತದ್ದು ಆರ್ಡರ್ ಕಾಪಿ, ಇನ್ನು ಹಾಕಿಲ್ಲ. ಅದು 20 ಅದು ಆಗೋಗಿರೋದು, ಆರ್ಡರ್ ಆಗಿ ಎಲ್ಲ ಆಗಿ ಬಂದಿರುವಂಥದ್ದು, ಅದು ಆರ್ಡರ್ ಆಗಿದೆ. ಅದನ್ನು ಇದನ್ನೆಲ್ಲ ಹಾಕಿಲ್ಲ. ಅದು ಒಂದು ಇದು ಕ್ರೆಡಿಲ್ ಬಂದ್ಬಿಟ್ಟು 23 ಕೋಟಿ ಬಿಟ್ಟು 24 ಕೋಟಿ ಬಿಟ್ಟು ಇನ್ನೊಂದು 25 ಕೋಟಿ ಅದನ್ನು ತಂದಿದ್ದೀವಿ. ಜಿಲ್ಲಾ ಪಂಚಾಯತಿನಲ್ಲಿ ಇವತ್ತು ರೋಡ್ಗಳೆಲ್ಲ ಕೆಲಸಗಳು ನಡೀತಾ ಇದೆ, ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ, ಎಲ್ಲ ನಡೀತಾ ಇದೆ. ತಾಲೂಕ್ ಪಂಚಾಯತಿನಲ್ಲಿ ಅದನ್ನು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅವರಿಂದ 59 ಕೋಟಿ JJM ಸೇರಿ ರಾಜ್ಯದ ಪಾಲು ನಾವು ಹೇಳ್ತಾ ಇರೋದು. ಸೆಂಟ್ರಲ್ ನಮ್ದು ರಾಜ್ಯದ ಪಾಲು ಮಾತ್ರ, ಸೆಂಟ್ರಲ್ ಗೌರ್ಮೆಂಟ್ ಪಾಲು ಹೇಳ್ತಾ ಇಲ್ಲ, ರಾಜ್ಯದ ಪಾಲನ್ನ ಹೇಳ್ತಾ ಇದ್ದೀವಿ. 59 ಕೋಟಿ. ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇವತ್ತು ಹನೀಫನ್ ಅವ್ರು ಹೇಳ್ತಾರೆ, ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಏನು ನಾನು ಹೇಳ್ತೀನಿ, ಅವರು ಹೇಳ್ತಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೂಡ ಲೆವೆಟಲ್ಲಿ ನೀವು ಎಷ್ಟು ವರ್ಷ ಆಗಿತ್ತು ಕೂಡ ಲೆವೆಟು, ಯಾವತ್ತಾದ್ರೂ ಅದಕ್ಕೊಂದು ಸಿಮೆಂಟ್ ರೋಡು, ಒಂದು ತಾರ್ ರೋಡು, ಒಂದು ಪೈಪ್ ಲೈನ್ ಏನಾದರೂ ಮಾಡಿದ್ದೀರಾ, ನೀರು ಏನಾದರೂ ಮಾಡಿದ್ದೀರಾ? ಇವತ್ತು ನಾವು ಐಮಾಕ್ಸ್ ಲೈಟ್ ಹಾಕಿದ್ದೀವಿ, ಚಿಕ್ಕ ಲೈಟ್ಗಳು ಹಾಕಿದ್ದೀವಿ, ಆಮೇಲೆ ಪೈಪ್ ಲೈನ್ ಮಾಡಿದ್ದೀವಿ, UGD ಲೈನ್ ಮಾಡಿದ್ದೀವಿ, ಸಿಮೆಂಟ್ ರೋಡ್ಸ್ ಮಾಡಿದ್ದೀವಿ, ತಾರ್ ರೋಡ್ಸ್ ಮಾಡಿದ್ದೀವಿ, ನೀರು ಬೋರ್ವೆಲ್ ಹಾಕಿದ್ದೀವಿ, ಪೈಪ್ ಲೈನ್ ಮಾಡಿದ್ದೀವಿ, ಕನೆಕ್ಷನ್ಸ್ ಕೊಟ್ಟಿದ್ದೀವಿ, ಪಾರ್ಕ್ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಎಲ್ಲವನ್ನು ಮಾಡ್ತಾ ಇದ್ದೀವಿ. ಅದು ಬಿಟ್ಟು ನಮ್ಮ ಕೂಡಯಿಂದ ಹನೀಫನ್ ಅವರು ಮಾಡ್ತಾ ಇರುವಂಥ ಕೆಲಸ, ಅದು ಬಿಟ್ಟು ನಾವು ಇವತ್ತು ನಮ್ಮ APMC ಮಾಲೂರು ಕಡೆಯಿಂದ ಟೌನ್ಗೆ ಬರ್ತೀವಲ್ಲ ಸರ್, ಆ ಸರ್ಕಲ್ ಅಭಿವೃದ್ಧಿಗೆ 2.5 ಕೋಟಿ ತೊಗೊಂಡಿದ್ದೀವಿ. 4 ಕೋಟಿ ಅದು 4 ಕೋಟಿ. ಆಮೇಲೆ ಶ್ರೀನಿವಾಸಪುರ ಸರ್ಕಲ್ ಅಂತೀವಿ ಸರ್, ನಮ್ಮ ಬಂಬು ಬಜಾರ್ ಅಂತ ಡೌನ್ ಹೋದ್ರೆ ಅದು 2 ಕೋಟಿ 60 ಲಕ್ಷ ರೂಪಾಯಿ. ಆ ಸರ್ಕಲ್ ಇವಾಗೆಲ್ಲ ಟೆಂಡರ್ ಆಗಿದೆ, ಅದೆಲ್ಲ ಅದನ್ನ ಡೆವಲಪ್ಮೆಂಟ್ ತೊಗೊಂಡಿದ್ದೀವಿ. ಕಣ್ಣೂರು ಲೇಕ್ಗೆ ನಾವು 4 ಕೋಟಿ ರೂಪಾಯಿ, ಕಣ್ಣೂರು ಲೇಕ್ಗೆ 4 ಕೋಟಿ ನಮ್ದು, ಮುನ್ಸಿಪಾಲಿಟಿಗೆ ಒಂದು 4 ಕೋಟಿ 5 ಕೋಟಿ ಅದನ್ನ ಹಾಕಿ 6 ಕೋಟಿ 10 ಕೋಟಿ ಟೋಟಲ್ ಅನ್ನ ಅದನ್ನ ಹಾಕಿದೀವಿ. ಟೆಂಡರ್ ಆಗೋಗಿದೆ ಸರ್, ಇದೆಲ್ಲ ಟೆಂಡರ್ ಹಾಕಿ ಅದನ್ನು ಮಾಡ್ತಾ ಇದೀವಿ. ಅದನ್ನು ಸ್ಲಮ್ ಬೋರ್ಡ್ ಅಲ್ಲಿ ಲೈಟಿಂಗ್ ಹಾಕ್ತಾ ಇದೀವಿ. ಅದೆಲ್ಲ ಚಿಕ್ಕ ಪುಟ್ಟದೆಲ್ಲ ಇದೆ, ಜಾಸ್ತಿ ಇದೆ, ಮೇಜರ್ ಆಗಿ ತಗೊಂಡಿದೀವಿ ನಾವು ಇದರಲ್ಲಿ. ಅದು ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅದನ್ನು ನಾವು ಅಂಗನವಾಡಿಗಳು ಇವತ್ತು ಕೋಲಾರ ತಾಲೂಕಲ್ಲಿ ಬಯಲುಸೀಮೆದು 7 ಕೋಟಿ, ಪಶುಸಂಗೋಪನೆ ಒಂದು ಅದು, ಆಮೇಲೆ ಕೃಷಿ ಇಲಾಖೆದು 28 ಕೋಟಿ,
ಆಮೇಲೆ ಸಮಗ್ರ ಕೃಷಿ ಪದ್ಧತಿ ಅದರದ್ದು ಒಂದು 2 ಕೋಟಿ, ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು, ತೋಟಗಾರಿಕೆ ಇಲಾಖೆ ಒಂದು 10 ಕೋಟಿ, ರೇಷ್ಮೆ ಇಲಾಖೆದು ಒಂದು 2 ಕೋಟಿ, ಗೋವಿ ನಿಗಮದ ಒಂದು 1 ಕೋಟಿ 20 ಲಕ್ಷ, ವಾಲ್ಮೀಕಿ ನಿಗಮದ 10 ಕೋಟಿ 28 ಲಕ್ಷ, ಅಂಬೇಡ್ಕರ್ ನಿಗಮದ್ದು ಆದಿಜಾಂಬುದು ಅದು ಒಂದು 2 ಕೋಟಿ ಅದನ್ನು ಮಾಡಿದ್ದೀವಿ. ಅದಾದಮೇಲೆ ದೇವರಾಜ ಅರಸು ನಿಗಮದಲ್ಲಿ ಒಂದು 5 ಕೋಟಿ 78 ಲಕ್ಷ ಮಾಡಿದ್ದೀವಿ. ಹಾಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣದಲ್ಲಿ 4.47 ಕೋಟಿಯನ್ನು ಮಾಡಿದ್ದೀವಿ. NH ಕೊತ್ತಪಲ್ಲಿ ಮಾಸ್ತಿ ರಸ್ತೆ ಅದು ಒಂದು 6 ಕೋಟಿನಲ್ಲಿ, ಅಂದ್ರೆ ಕೊತ್ತಪಲ್ಲಿ ಮಾಸ್ತಿ ರಸ್ತೆ ಮೂರಂಡಳ್ಳಿ ಕ್ರಾಸಿಂದ CBT ಕಾಲೇಜು ಅಲ್ಲಿಗೆ, ಇದು ಈ ನಮ್ಮ PWD ನಲ್ಲಿ ಅವ್ರದ್ದು ಇರುತ್ತೆ, ಕೊತ್ತಪಲ್ಲಿ ಮಾಸ್ತಿ ರೋಡು ಹಿಂಗಿರುತ್ತೆ ಆ ಥರ, ಆದ್ರಿಂದ ಅದು ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ವಾರ್ ಸೊನ್ನೆಗೌಡ ಮಾಡ್ತಾ ಇರೋದು PRAMC ವತಿಯಿಂದ ಕ್ಯಾಲ್ನೂರು ಕ್ರಾಸ್ ಜಂಕ್ಷನ್ ಅಭಿವೃದ್ಧಿ 1 ಕೋಟಿ 50 ಲಕ್ಷ ಅದನ್ನು ಮಾಡ್ತಾ ಇದ್ದೀವಿ. ಆಮೇಲೆ APMC ಮಾರ್ಕೆಟ್ ನಿರ್ಮಾಣಕ್ಕೆ 87 ಎಕರೆ ಜಾಗವನ್ನು ಕೋರಗೊಂಡಳ್ಳಿ ಕೋನೆಪುರ ಬಳಿ ನಾವು ಅದನ್ನ ಜಾಗವನ್ನು ಗುರುತಿಸಿದ್ದೀವಿ. ಆಲ್ರೆಡಿ 60 ಎಕರೆ 40 ಸರ್ಕಾರದಲ್ಲಿ ಮಂಜೂರು ಆಗಿದೆ, ಇನ್ನ ಇಲ್ಲಿ ಕಾಪಿ ಬಂದಿಲ್ಲ. ಇನ್ನ ಮಿಕ್ಕಿದ್ದು ಜಮೀನನ್ನ ಮಂಜೂರು ಮಾಡುವಂತ 19 ಎಕರೆ ಇನ್ನ ಮಂಜೂರು ಮಾಡೋದಕ್ಕೆ ಅರಣ್ಯ ಇಲಾಖೆಯಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಇದು ಪ್ರಾಬ್ಲಮ್ ಏನಿಲ್ಲ, ನಮ್ಮ ಜಿಲ್ಲಾಧಿಕಾರಿಗಳು DK ರವಿ ಅವರು ಇರುವಾಗ ಅರಣ್ಯ ಇಲಾಖೆಗೆ 19 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ, ರೆವಿನ್ಯೂ ಜಮೀನು ಕೊಟ್ಟಿದ್ದಾರೆ. ಆವಾಗ ಏನು ಕಂಡೀಷನ್ ಹಾಕಿದ್ದಾರೆ ಅಂದ್ರೆ, ನಾಳೆ ಸರ್ಕಾರಕ್ಕೆ ಏನಾದರೂ ಅವಶ್ಯಕತೆ ಬಿದ್ದಾಗ ಈ ಜಾಗವನ್ನು ನಾವು ವಾಪಸ್ ಪಡೆಯುತ್ತೇವೆ ಅಂತ ಹೇಳಿದ್ದಾರೆ. ಇವಾಗ ಕಂಡೀಷನ್ ಹಾಕಿ ಕೊಟ್ಟಿರೋದ್ರಿಂದ ಆ ಜಾಗವನ್ನು ನಾವು ವಾಪಸ್ ತಗೊಳ್ತಾ ಇದೀವಿ. ಆದರೂ ಇಷ್ಟು ಜಾಗವನ್ನು ಬೇರೆ ಜಾಗದಲ್ಲಿ ಕೊಡೋದಕ್ಕೂ ಏರ್ಪಾಟ್ ಮಾಡಿ, ಯಾಕಂದ್ರೆ ಫಾರೆಸ್ಟ್ ಇರಬೇಕು ಅಂತ ನಾವು ಒಂದು ಉದ್ದೇಶದಿಂದ ಅದನ್ನು ನಮಗೆ ಆಗಿದೆ. ಇದು ಇವಾಗ ನಮ್ಮಲ್ಲಿ APMC ನಲ್ಲಿ ದುಡ್ಡು ಇದೆ, ಆ ದುಡ್ಡಲ್ಲಿ ಕಾಂಪೌಂಡ್ ಮಾಡ್ಕೊಳ್ತೀವಿ, ಸರ್ಕಾರ ದುಡ್ಡಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ, ಶೆಡ್ಸ್ ಎಲ್ಲ ಮಾಡಿ ಕ್ಲೀನಾಗಿ ಟೊಮೊಟೊ ಮಾರ್ಕೆಟ್ ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ಇಟ್ಕೊಳ್ಳೋ ಥರ ಅದು ಪ್ಲಾನ್ ಮಾಡಿದ್ವಿ. ಅದು ಅಷ್ಟೆಲ್ಲ ನಾವು ಇವತ್ತು ಟೋಟಲ್ ಆಗಿ 2583 ಕೋಟಿದು ಅಭಿವೃದ್ಧಿ ಕಾಮಗಾರಿಗಳು ಆದೇಶಗಳು ಆಗಿರೋದನ್ನ ಬಿಟ್ಟಿದ್ದೀವಿ, ಬೇರೆ ಇನ್ನು ಆದೇಶಗಳಿಗೆ ಬರುವಂಥದ್ದನ್ನ ಬಿಟ್ಟಿದ್ದೀವಿ. ಅದು ಬಿಟ್ಟು ಇಷ್ಟನ್ನ ನಾವು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ. ಎಲ್ಲ ಕೆಲಸಗಳು ಪ್ರಗತಿಯಲ್ಲಿದೆ. APMCದು ಎಲ್ಲ ಆಗಿದೆ ಆಲ್ಮೋಸ್ಟ್. ಇವಾಗ ಗ್ಯಾರಂಟಿ ಯೋಜನೆಗಳದ್ದು ನಿಮಗೆ ಲಿಸ್ಟೇ ಕೊಟ್ಟಿದ್ದೀವಿ. ಟೋಟಲ್ ಮೊತ್ತ ಗೃಹಲಕ್ಷ್ಮಿಗೆ ಎಷ್ಟು ಕೊಟ್ಟಿದ್ದೀವಿ, ಗೃಹ ಜ್ಯೋತಿಗೆ ಎಷ್ಟು ಕೊಟ್ಟಿದ್ದೀವಿ, ಗೃಹಲಕ್ಷ್ಮಿಗೆ ಎಷ್ಟು ಕೊಟ್ಟಿದ್ದೀವಿ, ಗೃಹ ಜ್ಯೋತಿಗೆ ಎಷ್ಟು ಕೊಟ್ಟಿದ್ದೀವಿ, ಶಕ್ತಿ ಯೋಜನೆಗೆ ಎಷ್ಟು ಕೊಟ್ಟಿದ್ದೀವಿ, ಅನ್ನಭಾಗ್ಯ ಕೊಟ್ಟಿರೋದು, ಯುವನಿಧಿಗೆ ಕೊಟ್ಟಿರೋದು ಎಲ್ಲ ಮೊತ್ತವನ್ನಾಗಿ ಟೋಟಲ್ ಆಗಿ 1162 ಕೋಟಿ 31 ಲಕ್ಷ 4,000 ರೂಪಾಯಿದಷ್ಟು ನಮ್ಮ ಕೋಲಾರಿಗೆ ಸೇರಿರುವಂಥದ್ದನ್ನು ತಮಗೆ ಮಾಹಿತಿ ಕೊಟ್ಟಿದ್ದೀವಿ. ಅದಾದಮೇಲೆ ಹಾಲು ಒಕ್ಕೂಟಕ್ಕೆ 88 ಕೋಟಿ 63 ಲಕ್ಷ ಅದನ್ನು ಕೊಟ್ಟಿದ್ದೀವಿ. ಸರ್ಕಾರದಿಂದ ಬಿಡುಗಡೆಯಾಗಿರುವ ಒಟ್ಟು ಅನುದಾನ ಎಲ್ಲ ಸೇರಿ ಒಟ್ಟು ಸೇರಿ 3,834 ಕೋಟಿ. ಇದು ಅಂದ್ರೆ ಗ್ಯಾರಂಟಿಗೆ ಬಿಡಿ, ನಮಗೆ ಬೇಡ, ಸೇರ್ಕೊಂಡು ಹೇಳ್ತಾ ಇದ್ದೀನಿ, ಗ್ಯಾರಂಟಿಗೆ ಬಿಟ್ಬಿಡಿ. ಗ್ಯಾರಂಟಿಗೆ ಬಿಟ್ಬಿಟ್ರೆ 2,583 ಕೋಟಿ ರೂಪಾಯಿ ಅಷ್ಟು ಕೆಲಸ ದುಡ್ಡು ಅಲ್ಲ ಸರ್, ಟೋಟಲ್ ಇನ್ಕ್ಲೂಡಿಂಗ್ ಗ್ಯಾರಂಟೀಸ್ 3,800 ಕೋಟಿ. ಅಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಜಾರಿಗೆ ಮಾಡಿರೋದ್ರಿಂದ ಅಭಿವೃದ್ಧಿ ಕೆಲಸನೇ ಆಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಇದು ಉತ್ತರ. ಗ್ಯಾರಂಟಿ ಯೋಜನೆಗಳು ಸೇರಿದ್ರೆ 3,834 ಕೋಟಿ ಗ್ಯಾರಂಟಿ ಯೋಜನೆಗಳದ್ದು. ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಏನು ಕೊಟ್ಟಿದೀವೋ ಅದನ್ನ ಮೈನಸ್ ಮಾಡಿ ನಾವು ಅಭಿವೃದ್ಧಿ ಕೆಲಸಗಳು ತಗೊಂಡ್ರೆ 2,583 ಕೋಟಿ. ಇದನ್ನ ಡಿವೈಡ್ ಮಾಡಿ ಹಾಕ್ಬಿಟ್ಟಿದೀವಿ. ಇವಾಗ ಬುಕ್ ಅಲ್ಲಿ ಲಾಸ್ಟ್ ಅಲ್ಲಿ ಡಿವೈಡ್ ಮಾಡಿ ಹಾಕ್ಬಿಟ್ಟಿದ್ವಿ ನೋಡಿ ಸರ್. ಅದೇ ಸರ್ ಹೆಚ್ಚುವರಿ ಪಟ್ಟಿ, ಅದು ಹೆಚ್ಚುವರಿ ಹೇಳಿದ್ದು ಇಲ್ಲ. ಕೊತ್ತಪಲ್ಲಿ ಮಾಸ್ತಿ ರಸ್ತೆ 99 ಅಭಿವೃದ್ಧಿ ಕಾಮಗಾರಿ NH ವತಿಯಿಂದ ಅನುಷ್ಠಾನ ಅಂದಾಜು ಮೊತ್ತ 6 ಕೋಟಿ. ಅದು ಯಾಕಂದ್ರೆ ಮೊನ್ನೆ ಮಿಸ್ ಆಗಿದ್ವಿ, ಇವಾಗ ಸೇರಿಸ್ಕೊಟ್ಟಿದ್ದೀವಿ. ಆಮೇಲೆ PRAMIC ವತಿಯಿಂದ ಅನುಷ್ಠಾನಗೊಳಿಸ್ತೀವಿ. ಕ್ಯಾಲ್ನೂರು ಕ್ರಾಸ್ ಜಂಕ್ಷನ್ ಅಭಿವೃದ್ಧಿ ಅಂದಾಜು ಮೊತ್ತ 1.5 ಕ್ರೋಡ್ಸು. ಆಮೇಲೆ ಒಟ್ಟು 7.5 ಕೋಟಿ. ಅದು ಒಟ್ಟು 2,583.3 ಕೋಟಿಗೆ ಲಿಸ್ಟ್ ಮಾಡಿದ್ವಿ. ಆಮೇಲೆ ಇದು ನಮ್ಮ ಕ್ಯಾಲ್ನೂರು ಬ್ರಿಡ್ಜ್ದು, ಅಲ್ಲಿ ಕ್ಯಾಲ್ನೂರು ಬ್ರಿಡ್ಜ್ದು ಹಾಕಿಲ್ಲ, 10 ಕೋಟಿ ಹಾಕಿದ್ದೀವಿ. PWD ಸೇರ್ಬಿಡುತ್ತೆ ಸರ್. ಅಷ್ಟು ಬಿಟ್ಟು ಇನ್ನ ಕೆಲವೊಂದು ನಾವು ಮಾಡ್ತಾ ಇದ್ದೀವಿ. ಅದೆಲ್ಲ ಯಾಕಂದ್ರೆ ಆದೇಶಗಳಾಗಿ ಬಂದ ಮೇಲೆ ನಾವು ಅದನ್ನೆಲ್ಲ